ನನ್ನ ಹೆಸರು ಎಡಿ ಭಾಷಾ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉರ್ದು ಸರ್ಕಾರಿ ನೌಕರ ಸಂಘ ಕಲಬುರಗಿ. ಇವತ್ತಿನ ಈ ಒಂದು ನಮ್ಮ ಪ್ರೆಸ್ ಮೀಟ್ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಸುಳ್ಳು ಆರೋಪ ಬಹಳ ಹೊರಡಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಅವರಿಗೆ ಸುಳ್ಳು ಆರೋಪ ಮಾಡ್ಲಿಕ್ಕೂ ಏನದ ಬಹಳಷ್ಟು ವಿಷಯನೂ ಇಲ್ಲ. ಅವ್ರ ಬಳಿ ಒಂದೇ ಒಂದು ವಿಷಯಕ್ಕೆ ತಗೊಂಡ್ ತಿರುಗ್ತಾ ಇದ್ದಾರೆ. ಏನಂದ್ರೆ, ಇಲ್ಲ ಪ್ಲಾಟ್ ಏನದ 10-12 ವರ್ಷದಿಂದ ಏನದ ಯಾರಿಗೂ ಪ್ಲಾಟ್ ಹಂಚಿಲ್ಲ. ಯಾರಿಗೂ ಪ್ಲಾಟ್ ಹಂಚಿಲ್ಲಪ್ಪ ಅಂದ್ರೆ, ಅಲ್ಲಿ ನಾವು ಯಾರಿಂದ ಜಮೀನ್ ಖರೀದಿ ಮಾಡಿದೋ ಅವ್ರ ಜೊತೆ ಏನ್ ಅಗ್ರಿಮೆಂಟ್ ಆಗಿತ್ತಪ್ಪ ಅಂದ್ರೆ, ಸೇಲ್ ಅಂಡ್ ಡೆವಲಪ್ಮೆಂಟ್, ಈ ಎರಡನ್ನು ಸೇರ್ಸ್ಕಿಸಿಂದ ಏನದ ಆ ಜಮೀನ್ ಖರೀದಿ ಮಾಡಿದೆವು. ಅದರಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಕಾನೂನುವಾಗಿ ತೊಡಕ್ ಅಂದ್ರೆ ಏನೋ 10 ಎಕರೆಗಿಂತ ಹೆಚ್ಚಿದ್ರೆ ನಾವು ಏನದ ಸರ್ಕಾರದಿಂದ ಮಾನ್ಯತೆ ಪಡ್ಕೋಬೇಕು, ಅಥವಾ ಸರ್ಕಾರದಿಂದ ಏನದ NOC ಪಡ್ಕೋಬೇಕು ಅನ್ನೋಂತ ಇಂಥ ಬಹಳಷ್ಟು ಸಮಸ್ಯೆ. ಆ ಒಂದು ಏನದ ದಿಶೆಯಲ್ಲಿ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಈಗ ಏನದ ಕೆಲವೇ ತಿಂಗಳಲ್ಲಿ ನಿವೇಶನ ಹಂಚಬೇಕನ್ನುವಂತ ಒಂದು ಸ್ಥಿತಿಯಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಈ ಸಮಯದಲ್ಲಿ ಅವ್ರಿಗೆ ಯಾವುದೇ ದೋಷದೆ ಏನ್ ಮಾಡವ್ರಪ್ಪ ಅಂದ್ರೆ, ಇವ್ರ ತಮ್ಮನ ಮಗನಿಗೆ ತೆಗೆದುಕೊಂಡು ಏನದ ಒಂದು ದೊಡ್ಡ ನಾಟಕ ಶುರು ಮಾಡವ್ರೆ. ಅಶೋಕ್ ಹೊನ್ನಳ್ಳಿ ಅವ್ರಿಗೆ ತಗೊಂಡು ಎಂತ ನಾಟಕ ಅಂದ್ರೆ, ಅವ್ರ ಅಣ್ಣನ ಮಗನಿಗೆ ತಗೊಂಡಪ್ಪ ಅಂದ್ರೆ ಅನ್ನೋದು ಎಲ್ಲರಿಗೆ ಒಂದು ವಿಶ್ವಾಸ ಬರ್ತಿದೆ. ಇದು ತಪ್ಪು. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮಲ್ಲಿ ಎಲ್ಲಾ ಅಣ್ಣತಮ್ಮರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುವುದು ಈ ಪ್ರಪಂಚದ ಒಂದು ಇತಿಹಾಸ ಇದೆ. ಇದೇನು ಹೊಸದಲ್ಲ. ಹೊನ್ನಳ್ಳಿ ಅವ್ರ ಮನೆಯಲ್ಲಿ ಅವರು ಅಶೋಕ್ ಹೊನ್ನಳ್ಳಿ ಅವ್ರಿಗೆ ತಗೊಂಡೆ ಅನ್ನೋದು ನಾಟಕ ಮಾಡ್ತಾ ಇದ್ದಾರೆ. ಇನ್ನೊಂದ್ ಸಮಯ ತಾವು ಇಷ್ಟೊಂದು ನ್ಯಾಯವಾಗಿ ಅನ್ನೋದು ಕೆಲಸ ಮಾಡೋರು ಸ್ವಲ್ಪ ವಿಚಾರ ಮಾಡ್ರಿ. ಈ ಒಂದು ನಮ್ಮ ಎದುರಾಳಿ ಪೆನಲ್ದವರು ಒಂದು ಚಿತ್ತಾಪುರ NGO ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಮೇಲಾಗಿ ಜಿಲ್ಲಾ ಅಧ್ಯಕ್ಷರು. ಒಂದ್ ತಾಲೂಕಿನಲ್ಲಿ ಇನ್ನೊಬ್ಬರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೋದಾಗಿತ್ತಲ್ಲ. ಅಂತ ಒಂದು ಹೃದಯ, ನಿಮ್ಮ ವಿಶಾಲವಾದಂತ ಹೃದಯ ಇದ್ರೆ ತಾಲೂಕಿಗೆ ಒಬ್ಬರಿಗೆ ಅಧ್ಯಕ್ಷ ಕೊಡ್ಬೇಕಾಗಿತ್ತು. ಅಲ್ಲಿ ಕೊಡ್ಲಿಲ್ಲ. ಅಲ್ಲಿ ತಾಲೂಕಾ ಅಧ್ಯಕ್ಷರು ತಾವೇ, ಜಿಲ್ಲಾ ಅಧ್ಯಕ್ಷನು ತಾವೇ. ಇನ್ನೊಂದು, ನಿಮ್ಮಲ್ಲಿ ಸುಮಾರು ಜನ ಇದನ್ನ ಏನಿದೆ NGO ಎಲೆಕ್ಷನ್ ನಲ್ಲಿ ಏನದ ಆಯ್ಕೆ ಆಗಿ ಬಂದ್ರು. ಆಯ್ಕೆ ಆದಂತ ವ್ಯಕ್ತಿಗೆ ಏನದ ತಿರಸ್ಕರಿಸಿ ಸೋಲುಂಡಿರುವಂತ ವ್ಯಕ್ತಿಗೆ ಅಂದ್ರೆ ಎಲ್ಲಾ ವೋಟರ್ಸು ತಿರಸ್ಕರಿಸಿರುವಂತ ಅಭ್ಯರ್ಥಿಗೆ ನೀವು ಪ್ರಧಾನ ಕಾರ್ಯದರ್ಶಿ ಮಾಡ್ತೀರಿ. ಯಾಕೆ ಸ್ವಾಮಿ? ಬೇರೆಯವರು ಏನು ಏನದ ಅವ್ರ ಹತ್ರ ಏಬಲ್ ಇಲ್ವೇ? ಸೋತಂತ ವ್ಯಕ್ತಿಗೆ ನೀವು ಏನದ ತಮ್ಮ ಪಕ್ಕದಲ್ಲಿ ಕುಂದ್ರಿಸ್ಕೋತೀರಿ, ಗೆದ್ದಂತ ವ್ಯಕ್ತಿಗೆ ಏನದ ದೂರ ಇಡ್ತೀರಿ. ಇದು ತಾವು ಏನದ ತಮ್ಮ ಉದ್ಯೋಗದಲ್ಲಿ ಇರುವಂತ ಮತ್ತೆ ಏನದ ಸಂಘದಲ್ಲಿ ಕಾರ್ಯನಿರ್ವಹಿಸಿರುವಂತ ಅವ್ರಿಗೆ ಏನದ ನ್ಯಾಯವಾದಂತ ನ್ಯಾಯ ಕೊಡಿ. ತದನಂತರ ಇನ್ನೊಬ್ಬರಿಗೆ ನ್ಯಾಯ ನೀತಿ ಪಾಠ ಹೇಳಿದ್ರೆ ಅದು ಸರಿ ಅನಿಸ್ತದೆ. ಆದ್ರಿಂದ ತಾವು ಏನದ ತಮ್ಮಲ್ಲಿ ಇರುವಂತ ಹುರುಳು ಏನದ ಮೊದಲು ದೂರ ಮಾಡ್ರಿ. ಇನ್ನೊಬ್ಬರಿಗೆ ಏನದ ಬಟ್ ಮಾಡ್ಬೇಕಾದ್ರೆ ನಾವು ಒಂದು ಬಟ್ ಮಾಡಿದ್ರೆ 4 ಬಟ್ ನನ್ ಕಡೆ ಆಗ್ತಿದೆ. ಆ ಒಂದು ತಾವು ತಿಳ್ಕೊಂಡು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ಬೇಕು. ನಾಗಪ್ಪ ಹೊನ್ನಳ್ಳಿ ಅವರು ಇಲ್ಲಿವರೆಗೆ ಏನ್ ಮಾಡವ್ರೆ? ಜಮೀನ್ ತಗೊಂಡವ್ರೆ, ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಮತ್ತೇನದ ನಿಮಗೆ ವ್ಯಕ್ತಿಗಳಿಗೆ ಅರ ನೌಕರರಿಗೆ ಆ ಪ್ಲಾಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನದ ಇಲ್ಲ ಸಲ್ಲದ ಸಮಸ್ಯೆ ಏನದ ಇವರಿಂದೇ ಆಗ್ತಾ ಇದೆ. ಆದ್ರಿಂದ ಆ ಪರಮಾತ್ಮನ ಹತ್ರ ಕೇಳ್ಕೊತಾ ಇದ್ದು, ಈ ಏನದ ದೊಡ್ಡ ಒಂದು ಶಕ್ತಿ ಕೊಡು, ಮತ್ತೆ ನ್ಯಾಯವಾದವಾದಂತ ಏನದ ಯಾರು ಅಭ್ಯರ್ಥಿ ಅವ್ರೆ ಅಂದ್ರೆ ನಮ್ ಸರ್ಕಾರಿ ನೌಕರರೇ, ಅವ್ರಿಗೆ ಏನದ ಪ್ಲಾಟ್ ಸಿಗುವಂತ ವ್ಯವಸ್ಥೆ ಏನದ ಇವರಿಂದ ಆಗ್ಲಿ ಅನ್ನುವಂತ ಒಂದು ಆಶ್ವಾಸನೆ ಒಂದಿಗೆ ಮತ್ತೇನದೆ, ನಾನು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಉರ್ದು ಸಂಘ ಎಲ್ಲಾ ಶಿಕ್ಷಕರು ಸಂಪೂರ್ಣವಾಗಿ ನಾಗಪ್ಪ ಹೊನ್ನಳ್ಳಿಗೆ ವೈಯಕ್ತಿಕವಾಗಿ ಅವ್ರ ಪೂರಾ ಪೆನಲ್ಗೆ ಏನದ ಸಂಪೂರ್ಣವಾದಂತ ಏನದ ಸಪೋರ್ಟ್ವಾಗಿ ನಿಂತಿದ್ದೆವು. ಆ ದೇವರಲ್ಲಿ ಒಂದು ವಿನಂತಿ, ನಾಗಪ್ಪ ಹೊನ್ನಳ್ಳಿಗೆ ಮತ್ತೊಮ್ಮೆ ಏನದ 17 ಜನ ಆಯ್ಕೆ ಆಗ್ಲಿ ಅನ್ನುವಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ, ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಘದ ಅಧ್ಯಕ್ಷರಾಗಿ ಈ ಒಂದು ನಾಳೆ 22/3/2026 ಚುನಾವಣೆ ಜರುಗಲಿದೆ. ಆ ಚುನಾವಣೆಯಲ್ಲಿ ನನ್ನ ಪ್ಯಾನೆಲಿನ ಎಲ್ಲ 17 ಜನ ನಾವು ಸ್ಪರ್ಧೆ ಮಾಡ್ತಾ ಇದ್ದೆವು. ಸಂಘದ ಸರ್ವ ಸದಸ್ಯರ ಮತ ಬಾಂಧವರಲ್ಲಿ ನಾವು ಮತಯಾಚನೆ ಮಾಡ್ತಾ ಇದ್ದೆವು. ಎಲ್ಲೆಲ್ಲಿ ನಾವು ಹೋಗ್ತಾ ಇದ್ದೇವೆ ಎಲ್ಲನೂ ಏನದಂದ್ರೆ ನಮ್ಮ ಬೆಂಬಲ ವ್ಯಕ್ತವಾಗಿದೆ. ಸೊ ಈ ಹಂತದಲ್ಲಿ ನನ್ನ ಪ್ಯಾನೆಲಿನ ವಿರುದ್ಧ ಮತ್ತೊಂದು ಪ್ಯಾನಲ್ ರಚನೆ ಮಾಡಿಕೊಂಡು ಪರಿವರ್ತನಾ ಪ್ಯಾನಲ್ ಅಂತ ತಿಳ್ಕೊಂಡು, ಆ ಪರಿವರ್ತನಾ ಪ್ಯಾನಲ್ದವರು ಮೊದಲು ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಳ್ಳಿ. ಇದುವರೆಗೆ ನೀವು ಯಾವುದೇ ಪರಿವರ್ತನೆ ಮಾಡ್ಲಿಕ್ಕಾಗಿಲ್ಲ. ನೀವು ಕಳೆದ ಒಂದು ಏನು ನೌಕರ ಸಂಘದ ಕುರ್ಚಿ ಪಡೆದಿದ್ದೀರಿ, ಆ ಸಂದರ್ಭದಲ್ಲಿ ಜನರಿಗೆ ನೀವು ಯಾವ ತರ ಮಾತು ಕೊಟ್ಟಿದ್ರಿ, ವಾಗ್ದಾನ ಮಾಡಿದ್ರಿ, ಅವೆಲ್ಲ ನಿಮ್ಮದೇನಂದ್ರೆ ಹೊರಗೆ ಬರ್ತಾ ಇದೆ, ಮೋಸ ಮಾಡ್ತಾ ಇದ್ದೀರಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನಮ್ಮ
AD ಭಾಷೆ ಅವರು ಮಾತಾಡಿದ್ರು. ಈ ಸೀತಾಪುರ ತಾಲೂಕಿನಲ್ಲಿ ಕಳೆದ 3 ಅವಧಿಯಿಂದ ತಾವು ಅಧ್ಯಕ್ಷರಾಗಿದ್ದೀರಿ. ಅಲ್ಲಿ ನೌಕರ ಪರವಾಗಿ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದೀರಾ? ಇಲ್ಲ. ನೌಕರ ಭವನ ಮಾಡಿದ್ರೆ? ಇಲ್ಲ. ಏನ್ ನೀವು ಸಂಘಟನೆ ಮಾಡ್ತಿದ್ದೀರಿ? ಯಾವ ಇಲಾಖೆಗೆ ಸದಸ್ಯರ ಒಂದು ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡಿದ್ರಿ? ಅದು ಇಲ್ಲ. ಯಾವುದು ಒಂದು ಯೋಜನೆ ಮುಂದಿಟ್ಕೊಂಡು ನೀವು ಬರ್ತಾ ಇದ್ರಿ ಇಲ್ಲಿ? ಈಗಾಗಲೇ ನಿಮ್ಗೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ನೀವು ಅಲ್ಲಿ ಕೆಲಸ ಮಾಡ್ಬೇಕಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಇಲ್ಲ ಸಲ್ಲದ ಆರೋಪ, ಟೀಕೆ, ಟಿಪ್ಪಣಿ ಮಾಡ್ಕೊತ ನೀವು ಸಂಸ್ಥೆ ಹಾಳು ಮಾಡ್ಲಿಕ್ಕೆ ಒಂದು ಮಸಿ ಬೆಳಿಲಿಕ್ಕೆ ಬರ್ತಾ ಇದ್ರಲ್ಲ, ಇದು ಒಂದು ದೊಡ್ಡ ಸಂಸ್ಥೆ ಅದ. ನಿಮ್ಮ ಇಲ್ಲಿ ತಿರಸ್ಕಾರ ಮಾಡ್ತಾರೆ ಜನ. ನಿಮ್ಗೆ ಇಲ್ಲಿ ಯಾಕೆ ತಿರಸ್ಕಾರ ಮಾಡ್ತಾರೆ ಅಂತ ನಾನೇ ಹೇಳ್ತಾ ಇದ್ದೀನಿ ನಿಮಗೆ. ನೀವೇನು ಯೋಜನೆ ಮುಂದಿಟ್ಕೊಂಡು ಬರ್ತಾ ಇದ್ದೀನಿ? ನೀವು ನಿವೇಶನ ಹಂಚಿಲ್ಲ, ನಿಮ್ಗೇನು ಗೊತ್ತಿದೆ ನಾ ನಿವೇಶನ ಹಂಚಕ? ಈಗ ನಾನು ಈ ಒಂದು ಸುದ್ದಿಗೋಷ್ಠಿ ಮೂಲಕ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್, ಇದು ಆಳಂದ ರಸ್ತೆನೇ ಒಂದು ಪ್ರಮುಖವಾದಂತ ರಸ್ತೆ ಅಂತ ತಿಳ್ಕೊಂಬೋಣ. ಅಲ್ಲೆಲ್ಲ ನಾವು ಎಡಕ ಬಲಕ ಎರಡು ಕಡೆ ಏನದಂದ್ರೆ ಒಂದು ಖಾಸಗಿ ಬಡಾವಣೆಗಳು ಅಭಿವೃದ್ಧಿ ಹೊಂದಾವ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಲೇಔಟ್ ಅಪ್ರೂವಲ್ ಇದೆ, ಎಂಟ್ರೆನ್ಸ್ಗಳು ಅಂದ್ರೆ ಗೇಟ್ ಆರ್ಚ್ ರೂಪದಲ್ಲಿ ಒಳ್ಳೆ ವಿಜೃಂಭಣೆ ಆರ್ಚ್ ಮಾಡಿದ್ದಾರೆ. ಒಳಗಡೆ ರಸ್ತೆ ಇವೆ, ಗಾರ್ಡನ್ಗಳಿವೆ. ಒಳಗಡೆ ಏನಂದ್ರೆ ಎಲ್ಲ ವಿದ್ಯುತ್ ಶಕ್ತಿ ನಿರ್ಮಾಣ ಮಾಡಿ ಬಡಾವಣೆ ಅಭಿವೃದ್ಧಿ ಪಡಿಸ್ತಾರೆ. ಅಲ್ಲಿ ಪಡಿಸೋರು ಯಾರಲ್ಲಿ? ಅಲ್ಲಿ ಒಬ್ಬರು ಶ್ರೀಮಂತ ವ್ಯಕ್ತಿ, ಬಂಡವಾಳಶಾಹಿಗಳಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ದಾರ್ ಇರ್ಬೋದು. ಅದು ಕಮರ್ಷಿಯಲ್ ಓರಿಯೆಂಟೆಡ್ ಕೆಲಸ. ಅಲ್ಲಿ ಏನು ಒಂದು ಲ್ಯಾಂಡ್ ಕಾಸ್ಟು, ಡೆವಲಪ್ಮೆಂಟ್ ಕಾಸ್ಟು ಮತ್ತು ಇದೇನು ಸರ್ಕಾರ ಹಂತದಿಂದ ಏನೇನು ನೀವು ಮಾಡ್ಕೊಂಡು ಬರ್ತೀರಿ ಅವೆಲ್ಲ ಖರ್ಚು ವೆಚ್ಚ ನೋಡಿಕೊಂಡು ಒಂದು ನಿವೇಶನಕ್ಕೆ ನೀವು ಸುಮಾರು ಒಂದು 4 ರಿಂದ 5 ಪಟ್ಟು ಏನದಂದ್ರೆ ಅರ್ನಿಂಗ್, ಆದಾಯ ಪಡೆಯೋ ಸಲುವಾಗಿ ನೀವು ಬಡಾವಣೆಗಳು ಮಾಡ್ತಾ ಇದ್ದೀರಿ. ಇದೊಂದು ಮಾರ್ಕೆಟಿಂಗ್ ಆಗ್ಯದ. ನಮಸ್ಕಾರ. ನನ್ನ ಹೆಸರು ನಿಜಲಿಂಗಪ್ಪ ಕೋರಳ್ಳಿ, ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ, ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಉಪಾಧ್ಯಕ್ಷ. ಇವತ್ತಿನ ದಿವಸ ಗೃಹ ನಿರ್ಮಾಣ ಸಹಕಾರ ಸಂಘದ ಒಂದು ಇತಿಹಾಸ ಬಹಳ ದೊಡ್ಡದಿದೆ. ಇವತ್ತ ಈ ಒಂದು ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದಂಥ ನಾಗಪ್ಪ ಹೊನ್ನಳ್ಳಿಯವರು ಯಾವುದೇ ಅವ್ಯವಹಾರ ಮಾಡಲಾರ್ದೇನೆ, ಯಾವುದೂ ಇವತ್ತ ಅಹಿತಕರ ಘಟನೆ ಮಾಡಲಾರ್ದೇನೆ ಎಲ್ಲಾ ಜನರಿಗೆ ಪ್ಲಾಟ್ ಅನ್ನು ಹಂಚಿದ್ದಾರೆ. ಎದುರಿನ ಪೆನಲ್ನವ್ರದ್ದು ಒಂದು ನಿರಾಧಾರ ಆರೋಪಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಅವ್ರ ಆರೋಪ ಇಷ್ಟೇ, 10 ವರ್ಷ ಆದ್ರೂ ಅವರು ನಮಗೆ ಪ್ಲಾಟ್ ಕೊಟ್ಟಿಲ್ಲ ಅನ್ನೋದು ಒಂದೇ ಆರೋಪ ಅದ. ಅದಕ್ಕೆ ಬಿಟ್ಟು ಅವ್ರ ಬಳಿ ಏನೂ ಇಲ್ಲ. ಆದ್ರೆ 10 ವರ್ಷ ಹಿಡಿದು ಪ್ಲಾಟ್ ಕೊಟ್ಟಿಲ್ಲ ಅದಕ್ಕೆ ನಾನು ಒಂದು ಸ್ಪಷ್ಟೀಕರಣವನ್ನು ನಮಗೆ ಕೊಡ್ತಾ ಇದ್ದೇನೆ. 10 ವರ್ಷ ಕೊಡ್ಲಿಕ್ಕೆ ಯಾಕಾಗ್ಲಿಲ್ಲಪ್ಪ ಅಂದ್ರೆ, ಇವತ್ತಿನ ದಿವಸ ಕೃಷಿ ವಲಯದಿಂದ ವಸತಿ ವಲಯಕ್ಕೆ ಮತ್ತು ರೇರಾ ಇವತ್ತಿನ GDA ಇವೆಲ್ಲ ಮಾಡ್ಬೇಕಂತ ಹೊಸ ರೂಲ್ಸ್ ಬಂದು ಇವತ್ತಿನ ದಿನ ಅದು ಒಂದು ಸ್ವಲ್ಪ ಸಮಯ ಆಗಿದೆ. ಅದಕ್ಕೆ ನಾನು ಆರೋಪ ಮಾಡಿದ್ರೆ ನಾನು ಪ್ರಮುಖ ಇದ್ದ. ಇಲ್ಲಿ ಬಂದ ಬಳಕ ನನಗೆ ಗೊತ್ತಾಯ್ತು, ಹಬ್ಬ ಇಷ್ಟ ಅದಲ್ಲ ನಂತರ ಗೊತ್ತಾಯ್ತು. ಆದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ, ಅಲ್ಲಿದ್ದಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡಿ ಹೊನ್ನಳ್ಳಿ ಅವರ ಬಗ್ಗೆ ಸುಳ್ಳು ಆರೋಪ ಮಾಡಿ ಇವತ್ತಿನ ದಿನ ಏನೋ ಒಂದು ಮಸಿ ಬಿಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಅವರಿಗೆ ಒಂದು ಷರತ್ತು ಹಾಕ್ತಾ ಇದ್ದೀನಿ. ಇವತ್ತಿನ ದಿನ ಅವ್ರ ಮೇಲಾದ್ರೂ ಒಂದೇ ₹1 ಹಗರಣದ ಬಗ್ಗೆ ಆಗ್ಲಿ ಅಥವಾ ಲೂಟಿ ಮಾಡಿದ ಬಗ್ಗೆ ಆಗ್ಲಿ ಏನಾದ್ರೂ ಹಗರಣ ಇತ್ತು ಅಂದ್ರೆ ನಾನು ಇವತ್ತಿನ ರಾಜೀನಾಮೆ ಕೊಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಾನು